ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಮ್ಮ ರಮಾನಂದರೇ, ಸ್ನೇಹಿತರಾದ ಉಮೇಶ್ ಅವರೇ, ವಿಶೇಷ ಎಲಿಜಿಬಲ್ ಇದ್ರೆ ನಾವು ಹೆಸರು ಬರೋದು ನಮಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಯಾರು ಇಷ್ಟ ಇದೆ ಅವ್ರು ಹಾಕೊಂಡ್ಬಿಟ್ರೆ तुम्हें वैसा करी काम आपका तुम्हें काम करी ये वन ने दही बच्चा है तो पूरा तुम्हें दिएगी क्या इवरದು ಲೈಸೆನ್ಸ್ ರನ್ನಿಂಗ್ ಅಲ್ಲಿ ಇಲ್ಲ ಅಂತ ಆ ಲಿಸ್ಟ್ ಕಳಿಸಿದ ಮೇಲೆನೇ ಚೇಂಜ್ ಆಗಿದೆ करो तुम्हारा लाइसेंस रिन्यूअल ना है पूरा दिए नहीं है हां ಎಂಟು ಜನ ಚೇಂಜ್ ಮಾಡಿದ್ವಿ. ಫಸ್ಟ್ 8 ಜನ ಚೇಂಜ್ ಮಾಡಿದ್ವಿ. 8 ದಿನದಲ್ಲಿ ಪ್ರಾಬ್ಲಮ್ ಏನಾಗಿದೆ ಹಣ ಅವ್ರದ್ದು ಲೈಸೆನ್ಸ್ಗಳು ಇಲ್ಲ ಇಬ್ಬರದು ಅವ್ರು ಚೇಂಜ್ ಮಾಡಿ ಅವರೇ ಹೆಸರು ಹೇಳಿದ್ರು ತಮ್ಮ ಹತ್ರ ಬಂದು ಅವ್ರದ್ದೇ ಚೇಂಜ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು 5 ಜನಕ್ಕೆ ಸಿವಿಲ್ ಡಿಪಾರ್ಟ್ಮೆಂಟಿಂದ ಇವ್ರದ್ದು ಲೈಸೆನ್ಸು 2025ಕ್ಕೆ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಬಂದಿದೆ. ಅವ್ರಿಗೆ ವೆರಿಫಿಕೇಶನ್ ಕಳಿಸಿದಾಗ ಅದನ್ನು ಮಾತ್ರ ನಾನು ಗಮನಕ್ಕೆ ತಂದೆ. ಹಣ ಈ ಥರ ಲೈಸೆನ್ಸು ಅವರೇ ಕೊಟ್ಟಿದ್ದಾರೆ, ಈ ಥರ ಲೈಸೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಹೋಗಿ ರಿನ್ಯೂವಲ್ ಮಾಡ್ಕೊಂಡ್ರೆ ಆಗಲ್ಲ, ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಮಾತ್ರ ಅದು ರಿನ್ಯೂವಲ್ ಇರಬೇಕು, ಇಲ್ಲಾಂದರೆ ಕನ್ಸಿಡರ್ ಬರಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ಅದನ್ನು 5 ಜನ ಚೇಂಜ್ ಮಾಡಿದ್ದೀವಿ. ಹಾಂ ಬೇಕು ಎಲ್ಲ ಇಲ್ಲಿ ಕೆಲಸ ಮಾಡೋದು ಹಿಂಗೆ. ಇವ್ರದ್ದೇನೋ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ತೋರಿಸ್ಲಿ ಇವರು. ಅದು ನಾನು ದುಡಿಕಣ್ಣನೇ ಕೊಡ್ತೀನಿ. ರವಿ ಅವ್ರು ಏನು ಡಾಕ್ಯುಮೆಂಟ್ ಕಳಿಸ್ತಾರೆ ಅದು ಕೊಟ್ಬಿಡಿ. ನಾಳೆ ನಮ್ಗೆ ತೊಂದರೆ ಆಗಲ್ಲ. ನಾವು ಯಾವಾಗ ಇವ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾರೆ, ನಾನು ಮೊನ್ನೆ ಲಾಸ್ಟಲ್ಲಿ ಎಂಡ್ ಆಫ್ ದ ಡೇ ಚೇಂಜ್ ಮಾಡ್ಕೊಂಡು ಕಳಿಸಿದ್ನಲ್ಲ, ಆವಾಗ ಅವರು ಲೀಸ್ಟ್ ಕಳಿಸಿದ್ದಾರೆ ಸಿರ್ಕಲ್ಚರಿಂದ. ನಾನು ಅವ್ರು ಕೇಳಿದ್ದೇಣ ಇದರಲ್ಲಿ ಲೈಸೆನ್ಸ್ ಯಾರು ಪರ್ಟಿಕ್ಯುಲರ್ ಇದೆ, ಯಾರ್ದಿಲ್ಲ ಇದನ್ನ ಡೀಟೇಲ್ಸ್ ನಮಗೆ ಕಳಿಸಿ ಅಂತ ಹೇಳಿದ್ದೇನೆ. ಅಟೆಸ್ಟೆಡ್ ಕಾಪಿ ಕೊಡಿ ಅಂತ ಹೇಳಿದ್ರೆ ಅವ್ರು ಅಟೆಸ್ಟೆಡ್ ಕಾಪಿಯಲ್ಲಿ ಇವ್ರದ್ದು ಸಪ್ರೇಟ್ ಆಗಿ ಹಾಕಿ ಕಳಿಸಿದಾರಣ. 5 ಜನದ ಕೆಳಗಡೆ ಇವ್ರದ್ದು ಲೈಸೆನ್ಸ್ ರನ್ನಿಂಗ್ ಇಲ್ಲ ಅಂತಾನೆ ಹಾಕಿ ಕಳಿಸಿ, ಯಾವ ಡೇಟಿಗೆ ಕ್ಲೋಸ್ ಆಗಿದೆ ಆ ಡೇಟಿಗೆಲ್ಲ ಮೆನ್ಷನ್ ಮಾಡಿ ಕಳಿಸಿದೆ. ಅದೇ ಕಾಪಿ ಅಣ್ಣನ್ ಕೊಟ್ಟ ಮೇಲೆ ಆಮೇಲೆ ಚೇಂಜ್ ಆಗಿದ್ದಾನೆ, ಇಲ್ಲಾಂದ್ರೆ ಚೇಂಜ್ ಆಗ್ತಾ ಇರಲಿಲ್ಲ. ಹೌದಣ್ಣ, ಇವ್ರು ಅವರು ಈ ಅರ್ಜಿ ಆಗ್ತದೆ. ಹಾಂ ಸರ್, ಫಸ್ಟ್ ಒಂದು ಕನ್ಸಲ್ಟ್, ಆಮೇಲೆ ರಿಯಲ್ ಬೆನಿಫಿಷಿಯರ್ ಕೊಡಿ. ಹೌದಣ್ಣ, ಸುಮ್ಮನೆ ನಿಮ್ಗೆ ಯಾರೋ ಫೋನ್ ಮಾಡ್ತಾರೆ ಏನೋ ಮಾಡ್ತಾರೆ. ನನಗೂ ಅಷ್ಟೇ ರಿಯಲ್ ಬೆನಿಫಿಷಿಯರ್ಗೆ ನಾವು ಕೊಡೋದು, ಇರೋರ್ಗೆ ನಾವು ಕೊಡೋದು. ಬಟ್ ಒಳ್ಳೆಯದಾಗ ಅಣ್ಣ ನೀವು ಹೇಳಿದ ಮೇಲೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಇಟ್ಕೊಂಡ್ತಾ ಇರೋಣ. ಏನಿವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2025-26ನೇ ಸಾಲಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭೆಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಹಲವಾರು ಯೋಜನೆಗಳನ್ನು ಇವತ್ತು ನಿಜವಾದ ಫಲಾನುಭವಿಗಳಿಗೆ ತಲುಪತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೇವೆ. ಇವತ್ತು ನಾವು ಈ ಒಂದು ಇಲಾಖೆ ಅಧಿಕಾರಿಗಳಿಗೆ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ಏನಿವತ್ತು ಸಚಿವರನ್ನು ಸಹ ನಾವು ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮುಸ್ಲಿಂ ಸಮುದಾಯದವರು ಮುಖ್ಯವಾಗಿ ರೇಷ್ಮೆ ಬಿಚ್ಚಾಣಿಕೆಗಾರರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟವನ್ನು ಮಿನಿಸ್ಟರ್ ಗಮನಕ್ಕೆ ಸುಮಾರು ಬಾರಿ ತಂದು ಇವತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯೋಗ ಯೋಜನೆಯಲ್ಲಿ ಸುಮಾರು 96 ಜನಕ್ಕೆ 1,92,00,000 ಇವತ್ತು ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೇನು ಆಯ್ಕೆ ಆಗಿದ್ದರೋ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಅದೇ ರೀತಿ ಇವತ್ತು ಟ್ಯಾಕ್ಸಿ ಗೂಡ್ಸ್ ವಾಹನದ್ದು ಒಬ್ಬರು, ಮತ್ತು ವೃತ್ತಿ ಪ್ರೋತ್ಸಾಹ ಯೋಜನೆಯಲ್ಲಿ 2 ಅಂದರೆ ಒಬ್ಬೊಬ್ಬರಿಗೆ 1 ಲಕ್ಷ ಬರ್ತಕ್ಕಂಥದ್ದು. ಶ್ರಮಶಕ್ತಿ ಯೋಜನೆಯದು 3 ಜನ, ಒಬ್ಬೊಬ್ಬರಿಗೆ 50,000 ಬರ್ತಕ್ಕಂಥದ್ದು. ಒಟ್ಟು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 102 ಜನ, ಸುಮಾರು 1,98,50,000 ರೂಪಾಯಿ ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ, ಏನಿವತ್ತು
ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದವರು ಇವತ್ತು ಯಾವ ರೀತಿ ಈ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರು ಜೀವನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನನ್ನ ಮಾಹಿತಿ ಐತೆ. ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಮುಖಂಡರಿಗೆ ಬರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಏನಿವತ್ತು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಸಹ ಬಂದಿದ್ದಾರೆ. ತಾವು ಸಹ ಇಲ್ಲಿ ಈ ಯೋಜನೆ ಪಡ್ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು. ಸಾರ್ವಜನಿಕರಿಂದ ಯಾವುದೇ ಇಲಾಖೆ ಬಗ್ಗೆ ದೂರ ಬರಬಾರ್ದು. ನಾನು ಯಾರಿಗೂ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವಂಥ ವ್ಯಕ್ತಿ ಅಲ್ಲ. ಇವತ್ತು ನಮ್ಮ ಒಂದು ಆಡಳಿತ ಅವಧಿಯಲ್ಲಿ, ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಜನಕ್ಕೆ ಒಳ್ಳೆಯದಾಗಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥದ್ದಾಗ್ಬೋದು, ಜನರಿಗೆ ತಲುಪಿಸ್ತಕ್ಕಂಥದ್ದಾಗ್ಬೋದು. ಇವತ್ತು ಇದರಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಇದು ಬಂದಿಲ್ಲ, ಅವರಿಗೆ ನೋಟಿಸ್ ಮಾಡಿ ಅವ್ರನ್ನ ಕರೆಸಿ ನಾವು ಏನು ಸ್ಪೆಸಿಫಿಕ್ ಹೇಳ್ತಿರೋ ಮೆಟೀರಿಯಲ್ಲು, ಆ ಮೆಟೀರಿಯಲ್ ಬೋರ್ವೆಲ್ಸ್ದು ಸಂಬಂಧಪಟ್ಟಂತೆ ಕೊಡುವಂಥದ್ದು. ಅದೇ ಸರ್ ನಾವು ಮಾತಾಡ್ತೀವಿ. ಈಗ ಹಿಂದೆ ಏನಾಗುತ್ತೆ ನನಗೆ ಅವಶ್ಯಕತೆ, ನನ್ನ ಅವಧಿ ಒಳಗೆ ಜನಕ್ಕೆ ಒಳ್ಳೆಯದಾಗಬೇಕು, ಇದನ್ನ ಅವ್ರು ಸರ್ಕಾರ ಕೊಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಇವತ್ತು ನಮ್ಮ KMDCಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು TL ಸ್ಕೀಮ್ ಡೆತ್ ಕೇಸ್ ಬೆನಿಫಿಷರಿ ಲಿಸ್ಟು, ಅಂದರೆ ಯಾರು ಹಿಂದೆ ಸಾಲ ಮಾಡಿ ತೀರೋಗಿರ್ತಾರೋ ಅವ್ರಿಗೆ ಇವತ್ತು ಸುಮಾರು 6 ಜನಕ್ಕೆ ನಮ್ಮ ಕುಮಾರ್ ಅವರು ನಿರಂತರವಾಗಿ ಅದನ್ನ ಹೇಳಿ ನಾವು ಮಿನಿಸ್ಟ್ರಿಗೆಲ್ಲ ಹೇಳಿ 6 ಜನಕ್ಕೆ ಇವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹ ಆಗಿದೆ. ಅದರಲ್ಲಿ ಶಫೀವುಲ್ಲಾ ಎಂ ಅವ್ರದ್ದು 10,11,651 ರೂಪಾಯಿ ಮನ್ನಾ ಆಗಿದೆ. ಎರಡನೇದು ಖುಷಿದ್ ಮುನೀಸಾ ಅನ್ನೋರಿಗೆ 10,11,651. ನದೀಮ್ ಪಾಷಾ ಅನ್ನೋದು 4,41,360. ಅಮೀರ್ ಖಾನ್ ಅನ್ನೋದು 44,130. 4,41,366 ರೂಪಾಯಿ. ಬಕ್ಷು ಅವ್ರದ್ದು 8,53,687. ಸೈಯದ್ ಅಶ್ವದ್ ಅಹಮದ್ ಅವ್ರದ್ದು 7,18,514 ರೂಪಾಯಿ. ಒಟ್ಟು ಇವತ್ತು 44,78,235 ರೂಪಾಯಿ ಇವತ್ತು 6 ಕುಟುಂಬರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇವತ್ತು ರಾಜ್ಯದ ಕರ್ನಾಟಕ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ಸಚಿವರು ಮನ್ನಾ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ, ಇವತ್ತು ತಾವು ಏನಿಲ್ಲಿ ಮುಖಂಡರಿದ್ದೀರೋ ಮುಂದೆ ನಿಮ್ಮ ಒಂದು ಈ ಯೋಜನೆಯಲ್ಲಿ ಈ ವರ್ಷವೂ ಸಹ ಯಾರ್ಯಾರು ಎಲಿಜಿಬಿಲಿಟಿ ಇರ್ತಾರೋ ಅವ್ರ ಅಪ್ಲಿಕೇಶನ್ ಅಧಿಕಾರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಿಜವಾದ ಫಲಾನುಭವಿನ ಆಯ್ಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಂಥ ಎಲ್ಲರೂ ವಂದಿಸ್ತಾ ನನ್ನ ಮಾತನ್ನು